Mupatenma lah. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ರಾಣಿಪುರಂ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಸೊ ಇವಾಗ ನೆಲ್ಯಾಡಿಯಿಂದ ಆಲಂಗಾರ್ ರೋಡಲ್ಲಿ ಹೋಗ್ತಿದ್ದೀವಿ. ಸವಣೂರಲ್ಲಿ ಇನ್ನಿಬ್ಬರು ಸಿಗ್ತಾರೆ, ಹಾಗೆ ಅಲ್ಲಿ ಹೋಗಿ ಅಲ್ಲಿಂದ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಇವಾಗ ಇಬ್ಬರು ಭಾವನವರು ಸಿಕ್ಕಿದ್ರು. ಸೊ ಇಲ್ಲಿಂದ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವಿವಾಗ ಸುಳ್ಯ ರೀಚ್ ಆಗ್ತಾ ಬಂದ್ವಿ. ಇನ್ನು ಇಲ್ಲೆಲ್ಲಿಯಾದರೂ ಬ್ರೇಕ್ಫಾಸ್ಟ್ ಮಾಡಿ ಹೋಗೋದು ಅಂತ. ಇಲ್ಲಿ ಹೋಟೆಲ್ ದ್ವಾರಕದ ಹತ್ರ ನಿಲ್ಲಿಸಿದ್ವಿ ಬ್ರೇಕ್ಫಾಸ್ಟಿಗೆ. ಇಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಹೊರಡಿದ್ವಿ. ಒಂಜಿ ಹೊಸ ವೇಟರ್ ರೆಡಿ ಆಯ್ತು. ಹೋಟೆಲ್ ದ್ವಾರಕಕ್ಕೆ ಬಂದು ಎಪ್ಪತ್ತೊಂದು ಲಾಗ್ ಮಾಡ್ತಿದ್ದಾರೆ. ಹೊಸತ್ತು ಜಾಯ್ನ್ ಆಯ್ತು ಚಿಕ್ಕ ಹೌದಾನೆ ಪೂರ ಶಿವ ಮಂತ್ಲಾರ ಪೂರ ಅತ್ತ ಹೌದಾನೆ ಯಾಕೆ ಪೂರ ಋತುದೇ ಚೇಂಜ್ ತೋಜ್ವೆ. ನಾವು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೇವೆ, 4 ಜನ ಮಸಾಲೆ ದೋಸೆ. ಇಲ್ಲಿ ಒಬ್ಬ ಹೊಸತ್ತಿಗೆ ಜಾಯ್ನ್ ಆಗಿದ್ದಾನೆ ಅಂತ. ಇಲ್ಲಿ ಇವತ್ತಿಂದ ಹೋಟೆಲ್ ಅಂತೆ. ಹೋಟೆಲಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್ ಉಂಟು ಹೋಟೆಲ್ ಬಿಸ್ನೆಸ್ಸಲ್ಲಿ. ಈಗ ಇಲ್ಲಿ ಸೇರಿದ್ದಾನೆ. ಈಗ ವೇಟರ್ ಆಗಿದ್ದ, ಇಲ್ಲಿ ನಮ್ಮೊಟ್ಟಿಗೆ ಬಂದು ತಿಂತಿದ್ದಾನೆ. ಹೇಗುಂಟು ಮಸಾಲೆ ದೋಸೆ? ಚಟ್ನಿ ಕೊಡಲಿಲ್ಲ ಅಲ್ಲ? ಸೊ ಟೋಟಲ್ 270 ರೂಪಾಯಿ ಆಯಿತು ಬಿಲ್. ಇದೇ ನಾವು ಬೆಂಗಳೂರಲ್ಲಿ 1-2 ಮಸಾಲೆ ದೋಸೆ ತಗೊಂಡ್ರೆ 200-250 ಆಗುತ್ತೆ. ಸೊ ಇಲ್ಲಿ 4 ಮಸಾಲೆ ದೋಸೆ ಆಮೇಲೆ 7 ಚಹಾ, ಟೋಟಲ್ 270 ಆಗಿದೆ. ನಮ್ಮ ಬೆಂಗಳೂರಿನ ಬಾಸ್ ಇದ್ದಾರೆ ಬಿಲ್ ಪೇ ಮಾಡಲಿಕ್ಕೆ. ಬಿಲ್ ಪೇ ಬೆಂಗಳೂರಿನ ಬಾಸ್ ಇದ್ದಾರೆ. ನಾವಿನ್ನು ರೀಚ್ ಆಗ್ಲಿಕ್ಕೆ ಒಂದು ಸ್ವಲ್ಪ ಬಾಕಿ ಇತ್ತು. ಅಷ್ಟೊತ್ತಿಗೆ ಒಂದು ಬೈಕಿದ್ದು ಇಲ್ಲಿ ಚೈನ್ ತಪ್ಪಿದೆ. ಈಗ ಸ್ವಲ್ಪ ಟೆಂಪರರಿಯಾಗಿ ಫಿಕ್ಸ್ ಮಾಡಿದ್ದೇವೆ. ಮತ್ತು ಇವತ್ತು ಸಂಡೇ ಅಲ್ಲ, ಹಾಗೆ ಇಲ್ಲೊಂದು 2 ಕಡೆ ಕಾಲ್ ಮಾಡುವಾಗೆಲ್ಲ ಕ್ಲೋಸ್ ಅಂತೆ ಶಾಪ್ ಎಲ್ಲ. ಕೈಯೆಲ್ಲ ಗ್ರೀಸ್ ಆಗಿ ಕೈ ತೊಳೆಯುವುದು ಎಲ್ಲಿ ಅಂತ ಈಗ ಪ್ರಶ್ನೆ ಆಗಿದೆ ಎಲ್ಲರಿಗೆ. ಈಗ ಸ್ವಲ್ಪ ಟೆಂಪರರಿಯಾಗಿ ಫಿಕ್ಸ್ ಮಾಡಿದ್ದೇವೆ. ಇನ್ನೊಂದು ಗ್ಯಾರೇಜ್ ಸಿಗೋ ತನಕ ಎಲ್ಲ ಹೋಗ್ಬೇಕಷ್ಟೇ. ನಾವು ರೀಚ್ ಆಗಿದ್ದೇವೆ ಇವಾಗ ರಾಣಿಪುರಂ. ಇಲ್ಲಿಗ ಪರೋಟ ಅಲ್ಲಿ ಬಿಸಿ ಬಿಸಿ ಆಗ್ತಾ ಉಂಟು. ಬಿಸಿ ಬಿಸಿ ಪರೋಟ ಆಗ್ತಾ ಉಂಟು. ಅದು 1 ಗಂಟೆ ಮುಂಚೆ ಪ್ಲಾನ್ ಹೇಳಿದ್ರು ಅವರು ರೀಚ್ ಆಗ್ಲಿಕ್ಕೆ ಅಂತ. ಆದ್ರೆ ಅದು ಬೈಕಿದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ
ಟಿಕೆಟ್ ಏನಾದ್ರು ಚಾರ್ಜರ್ ಬರ್ತಾರ ಲೇಟ್ ആണ് ಮಾರಲ್ಲಿ ಉಂಬರು ಉಂಡುಗೆ ಪ್ರಾಕ್ಟೀಸ್ ಆಡು ಬೇಗ ಬೇಗ ರೀಲ್ಸ್ ವೀಡಿಯೋ ಅಂತಾರೆ ಮೊಬೈಲ್ ಚಾರ್ಜ್ ಉಂಟದ ದೋಸೆ ಕರ ಪರೋಟ ತಿನ್ನೋದು ಗಟ್ಟಿ ಆಗುದು. ಹೇಗುಂಟು ಹರ್ಷಿತ್? ಇಲ್ಲಿ ಹೊರಡುವಾಗ ಈಗ ಒಳ್ಳೆ ಜೋಶಲ್ಲಿ ಹೊರಡ್ತಿದ್ದೇವೆ. ಇನ್ನು ಅಲ್ಲಿಗೆ ಎತ್ತಿದ ಮೇಲೆ ನಮ್ಮ ಚಳಿ ಜ್ವರ. ನಮ್ಮ ಟೀಮಲ್ಲಿ 3 ಬ್ಲಾಗರ್ನವರಿದ್ದಾರೆ. ಒಬ್ರು ಪೃಥ್ವಿರಾಜ್ ಫ್ರಮ್ ಬ್ಯಾಂಗ್ಳೂರ್, ತೇಜಸ್ ಕೃಷ್ಣ ಫ್ರಮ್ ಪುತ್ತೂರು, ಮತ್ತು ಇನ್ನೊಬ್ರು ಪ್ರಜ್ವಲ್ ಫ್ರಮ್ ಬ್ಯಾಂಗ್ಳೂರ್. ಪ್ರಸಾದ್ ರೇ, ಹೇಗೆ ಅನಿಸ್ತಾ ಉಂಟು? ಮಾತೇ ಬರ್ತಿಲ್ಲ. ನಾವು ಕುಮಾರ ನೋಡಿ ನಮ್ಮ ಹಿಂದೆ ಬರ್ತಿದಾರಲ್ಲ, ಹಿಂದೆ ಮತ್ತೆ ಮುಂದೆ ಎಲ್ಲ ಹೋಗ್ತಿದಾರಲ್ಲ, ಇವರೆಲ್ಲ ತುಂಬಾ ಟ್ರೆಕ್ಕಿಂಗ್ ಮಾಡಿ ಅಭ್ಯಾಸ ಇರುವವರು. ಹಾಗೆ ಈ ನಮ್ಮನೆ ಸೇಮ್ ಕುದು ಇವರೆಲ್ಲ ತುಂಬಾ ಟ್ರೆಕ್ಕಿಂಗ್ ಮಾಡಿದ್ದಾರೆ. ಯಾವ್ದು ಕುಮಾರ ಪರ್ವತ ಎಲ್ಲ ಹೋಗಿದ್ದೀರಲ್ಲ? ನನಗೆ ಇದು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡುದು. ಸೊ ಹತ್ತು ಹೋಗ್ಲಿ ಬಚ್ಚಿದ ಉಂಟು. ಹತ್ತಿ ಬಂಗಾದ್ರೆ ನೋಡಿ ಈಗ ಸ್ಟಾರ್ಟ್ ಮಾಡಿದೆ ಹತ್ಲಿಕ್ಕೆ. ಶುರುವಲ್ಲೇ ಬಚ್ಚುತ್ತಾ ಉಂಟು. ಇವರೆಲ್ಲ ಎಕ್ಸ್ಪೀರಿಯನ್ಸ್ ಟ್ರಕ್ಕರ್. ನಮ್ಮ ಹಿಂದೆ ಇದ್ದವರೆಲ್ಲ ತುಂಬಾ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಅಭ್ಯಾಸ ಉಂಟು. ನಂಗೆ ಇದುವೇ ಫಸ್ಟ್ ಟ್ರೆಕ್ಕಿಂಗ್. ಸ್ಟಾರ್ಟಿಂಗ್ ಅಲ್ಲೇ ಬಚ್ಚುತ್ತಾ ಉಂಟು. ಅಭ್ಯಾಸ ಉಂಟು ಅಂತ ಹೇಳುದು ಬೇಡ, ತಪ್ಪಾಗ್ತದೆ. ನಂಗೆ ಭಯ ಆಗುದು ಈ ಉಂಬುರಿದ್ದು ಮಾಡಿ. ಉಂಬುರು ಲೀಚ್ ಹೇಳ್ತಾರೆ. ಲೀಚ್ ಎಲ್ಲ ಉಂಟಂತ ಇಲ್ಲಿ. ನಾವೆಂತ ತರಲಿಲ್ಲ. ಇನ್ನು ಹೋಗುವಾಗ ನೋಡ್ಬೇಕಷ್ಟೇ ಎಲ್ಲಿ 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 ಅಂಟಿಕೊಂಡಿದೆ ಅಂತ. ಎಕ್ಸ್ಪೀರಿಯನ್ಸ್ಡ್, ಫುಲ್ ಜೋಶಲ್ಲಿ ಶುರು ಮಾಡಿದವರು. ಹೇಗಾಗ್ತಾ ಉಂಟು ಇವಾಗ? ದಮ್ಮ ಖಾಲಿ. ಎಂತ ಇನ್ನು ಸ್ಟಾರ್ಟಿಂಗ್ ಅಲ್ಲಿದೆ. ಇನ್ನು 2.5 ಕಿಲೋಮೀಟರ್ ಉಂಟಂತೆ. ಹೊರಡುವಾಗ ಎಲ್ಲರೂ ಪ್ಲಾನ್ ಮಾಡಿದ್ದು ಒಂದು 9:15ಗೆ ರೀಚ್ ಆಗಬೇಕು ಅಂತ, 9:00ಗೆ ಸ್ಟಾರ್ಟ್ ಮಾಡಬೇಕು ಅಂತ. ಈಗ 10 ಆಗಲೇ ಟೈಮ್ ಎಷ್ಟಾಯಿತು? 11 ಗಂಟೆ ಆಯಿತು. ಸ್ವಲ್ಪ ಬೈಕಿದು ಪ್ರಾಬ್ಲಮ್ ಆಯ್ತಲ್ಲ ಅವಾಗ ತೋರಿಸಿದೆ ಅಲ್ಲ, ಸೊ ಅದರಿಂದಾಗಿ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ, ಆರಾಮ್ಸೆ ಹೋಗುವ, ಅರ್ಜೆಂಟ್ ಇಲ್ಲ. ನೋಡಿ ವ್ಯೂಸ್ ಎಲ್ಲ ನೋಡಿ. ಹುಲಿ ಇರ್ಲಿಕ್ಕಿಲ್ಲ ಅಲ್ಲ? ಹುಲಿ ಇರ್ಲಿಕ್ಕಿಲ್ಲ ಅಲ್ಲ? ಹುಲಿ ಇಲ್ಲ, ಚಿರತೆ. ಇದೆಂಗಿನ JSY ನನ್ನ ಹಿಂದೆ ಬರ್ತಿದಾರಲ್ಲ ಇವರು ಫೇಮಸ್ ಯೂಟ್ಯೂಬರ್ ಪುತ್ತೂರಿದ್ದು, ತೇಜಸ್ ಕೃಷ್ಣ ಅಂತ. ನೋಡಿ ಕೆಳಗೆ ಮಂಜಾಲ್ ದೇರೆ ಎಲ್ಲ ಉಂಟು, ಕಾಡು ಮಂಜಾಲ್ ದೇರೆ. ಇದನ್ನು ಮಾಡಿ ಕಟ್ ಮಾಡಿದ್ರೆ ನೋಡಿ ಆನೆದು ನೋಡ್ಬೋದು. ಆನೆ ಲದ್ದಿ ಎಲ್ಲ, ಆನೆದು ಲದ್ದಿ ಉಂಟು. ಇದರರ್ಥ ಏನಂದ್ರೆ ಇಲ್ಲಿ ಆನೆ ಸಹ ಸಿಗುವ ಚಾನ್ಸಸ್ ಇತ್ತು ಅಂತ. ಈಗ ಸಿಗ್ಲಿ ಬಚ್ಚಿತು ಮಾರೆ, ಆಗೋದಿಲ್ಲ. ಬೆಂಗಳೂರಲ್ಲಿ ಆಫೀಸಲ್ಲಿ ಕೂತು 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 ವರ್ಕ್ ಮಾಡಿ ಇವಾಗ ನಡೀರಿ ಅಂತ ಹೇಳಿದ್ರೆ ಎಲ್ಲಿ ನಡೆಯುವುದು? ಆಗುದೇ ಇಲ್ಲ ನೋಡಿ. ಪೃಥ್ವಿರಾಜ್ ಹಾಗೂ ಇನ್ನೊಬ್ರು ವ್ಯಕ್ತಿ ಬೇಗ ಬರ್ತಾ ಇದ್ದಾರೆ. ನನ್ನಲ್ಲಿ ಮಾತ್ರ ತ್ರಾಣ ಇಲ್ಲ ನೋಡಿ. ಇಲ್ಲಿ ನಂತರ ವ್ಯೂಸ್ ಹೀಗೆ ಉಂಟು. ಇಲ್ಲಿಗೆ ಕಾಡು ಮುಗಿತಾ ಅನ್ಸುತ್ತೆ ಇಲ್ಲಿಗೆ. ಈ ಥರ ಪ್ಲೇನ್ ಫುಲ್ಲು ನೋಡಿ. ಮುಂದೆ ಒಬ್ರು ಹೋಗ್ತಿದ್ದಾರಲ್ಲ, ನಮ್ಮ ನೆಕ್ಸ್ಟ್ ಮದುಮಗ. ಇವ್ರದ್ದು ಏಪ್ರಿಲಲ್ಲಿ ಮದುವೆ. ಇವರು ನೆಕ್ಸ್ಟ್ ವರ್ಷ ಟ್ರೆಕ್ಕಿಂಗ್ ಬರುವಾಗ ಇವ್ರದ್ದು ಹೆಂಡತಿ ಒಟ್ಟಿಗೆ ಬರ್ತಾರೆ.
ನೋಡಿ ಮುಂದೆ ಹತ್ತುವಾಗ ಆದಷ್ಟು ಕಷ್ಟ ಆಯ್ತಾ, ರೀಚ್ ಆಯ್ತಾ? ಆಗಿಲ್ಲ, ಯಾಕಂತ ಹೇಳಿದ್ರೆ ತುಂಬಾ ಕಡೆ ನಾನು ಫೀಲ್ ಮಾಡಿದ್ದಿದೆ. ಅಂದ್ರೆ ಏನು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದಾರೆ? ತ್ರಾಣವೇ ಇಲ್ಲ. ಎಕ್ಸ್ಪೀರಿಯನ್ಸ್ ಏನು ಹೇಳಿ? ಲಾಸ್ಟ್ ಟೈಮ್ ನಾವು ಎತ್ತಿನ ಭುಜ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೈಮ್ ನಾವು ಎತ್ತಿನ ಭುಜ ಅಂದ್ರೆ ಕುಮಾರ ಪರ್ವತ ಎಲ್ಲ ಹೋಗಿದ್ದೆವು. ಆಗ ಹತ್ತುವಾಗ ಸ್ವಲ್ಪ ಕಷ್ಟ ಆಗ್ತದೆ, ಇಳಿಯುವಾಗ ಅದೇನು ಫೀಲ್ ಆಗುದಿಲ್ಲ. ಬಟ್ ಎತ್ತಿನ ಭುಜದಲ್ಲಿ ಹತ್ತುವಾಗ ಸಹ ಕಷ್ಟ, ಇಳಿಯುವಾಗ ಸಹ ಕಷ್ಟ. ಕಷ್ಟ ಅಂದ್ರೆ ಅದು ದೊಡ್ಡ ಬಂಡೆ ಕಲ್ಲಿತ್ತು, ಅದರಿಂದ ಕಾರಣ. ಹಾಗೆ ಅಂದ್ರೆ ನಾವು ಕುಮಾರ ಪರ್ವತ ಮಾಡಿದ್ದು ಲಾಂಗ್ ಡಿಸ್ಟೆನ್ಸ್ ಟ್ರೆಕ್. ಅದರಲ್ಲಿ ಸುಮಾರು 24 ಕಿಲೋಮೀಟರ್ ಪರ್ ಡೇ ಹತ್ತಿ ಇಳಿದು ಕವರ್ ಮಾಡಿದ್ದೇವೆ. ಸೊ ಅದು ನಮ್ಮ ಗೈಸ್ ಇಲ್ಲಿ ನೀವು ನೋಡಬಹುದು, ಹಿಲ್ ಟೌನ್ ಇನ್ನು 2 ಕಿಲೋಮೀಟರ್ ಉಂಟು ಅಂತ ತೋರಿಸ್ತಿದ್ರು. ಗೈಸ್ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇದೇ ನಮ್ಮ ಒಂದು ಪೀಕ್. ಬಾಬಾ ಸಾಕಾಯ್ತು. ಯಾಕೆ ಒಮ್ಮೆ ಪೀಕ್ ರೀಚ್ ಹೋಗೋ ಮಾರೆ, ಬಂಜಲ್ಲಿ ಗಾಳಿ ಇಲ್ಲ. ಇನ್ನು ಕೂಡ ಹಬ್ಬ ಆ ಬೆಟ್ಟದ ತುದಿಗೆ ನಾವು ಹೋಗ್ಬೇಕು. ಹಬ್ಬ ಇಲ್ಲಿಗೆ ಹತ್ತಿ ಸಾಧಾರಣ ಅರ್ಧ ಗಾಳಿ ನಮ್ಮ ಹಾರ್ಟ್ನಲ್ಲಿರುವ ಗಾಳಿ ಬಂದು ಶ್ವಾಸಕೋಶದಲ್ಲಿ ಕೂತಿದೆ. ವಾಪಸ್ ಒಂದು ಕಾರ್ಡ್ ಸಿಕ್ಕಿತು, ಬಟ್ ಕೋಲ್ಡ್ ಉಂಟು, ಸೆಕೆ ಕೂಡ ಉಂಟು. ಫುಲ್ ಹೀಗೇನೆ ಮಾರೆ ಕಲ್ಲು, ಸ್ಟ್ರೇಟ್ ರೋಡಲ್ಲಿ ಆದರೂ ಬಚ್ಚೋದಿಲ್ಲ. ಇಲ್ಲಿದ್ದಾರ ನಾವಿಲ್ಲಿ ಕೂತ್ಕೊಳ್ಳುವ ತೇಜು. ಇಲ್ಲಿ ಇಲ್ಲಿಂದ ಹತ್ತಿ, ಓ ಇಲ್ಲಿಂದ ಹತ್ತಿ. ಬ್ರೇಕ್ ತಕೊಂಡು ಮುಂದುವರಿಸ್ತಿದ್ದಾರೆ. ಎಲ್ಲ ಟೀಮ್ ಮೆಂಬರ್ಸ್ ವಾಪಸ್ ಒಟ್ಟಿಗೆ ಆದ್ವಿ. ಇಬ್ಬರು ಇಲ್ಲಿ ಹಿಂದೆ ಇದ್ದಾರೆ, ಒಬ್ರು ವ್ಲಾಗ್ ಮಾಡ್ತಿದ್ದಾರೆ, ಇಲ್ಲೊಬ್ರು ವ್ಲಾಗರ್ ತೇಜಸ್ ಕೃಷ್ಣ, ಹಿಂದೆ ವ್ಲಾಗರ್ ಪೃಥ್ವಿರಾಜ್ ಆಚಾರ್ಯ. ನಮ್ಮ ಒಂದು ಚಿಕ್ಕದಂತ ರೆಸ್ಟ್ ಮುಗಿಸಿ ಪುನಃ ಹತ್ಲಿಕ್ಕೆ ಶುರು ಮಾಡಿದ್ದೇವೆ. ಏನ್ರಿ ಕಿತ್ಕೊಳ್ತೀರ ನಂದು? ನೀವೆಂತ ಮಾರ ಅಷ್ಟು ಫಾಸ್ಟ್ ಬಂದದ್ದು? ತೇಜು ತೇಜು ನೀರು ಕೊಡು, ನೀರು ನಳಿನಿ ನೀರು ಕೊಡು. ಈಗ ಹಾಗೆ ಮಾತಾಡ್ಬೇಡಿ ಅಂತ ಹೇಳಿದ್ರಲ್ಲ, ಅದೆಲ್ಲ ವಿಡಿಯೋದಲ್ಲಿ ಬಂದಿದೆ, ಅದನ್ನು ಹಾಕ್ಬೇಕಾ? ಇದು ನಮ್ದು ಜನ ನಮ್ಮದೇ ಅದು. ಹೌದು, ಅದ್ರಲ್ಲಿ ಯಾವ್ದು ಡೈಲಾಗ್ ಬಚ್ಚಿದೆ. ಇರುವಾಗ ನೀರು ಹಾಕಿದ್ರೆ ಇಂಜಿನ್ ಸ್ಟಾರ್ಟ್ ಅಲ್ಲಿ ಇರುವಾಗ ಪೆಟ್ರೋಲ್ ಹಾಕಿದ್ದಾರೆ. ಇಲ್ಲೊಂದು ವ್ಯೂ ತೋರಿಸ್ತೇನೆ, ಈಗ ಒಂದು ವ್ಯೂ ತೋರಿಸ್ತೇನೆ ನೋಡಿ. ಅಲ್ಲಿ ಆ ಟಾಪ್ ಹೋಗ್ಬೇಕು. ಹೇಗೆ ಹೋಗ್ಬೋದಾ? ಎನರ್ಜಿ ಎಷ್ಟು ಲೆವೆಲ್ ಉಂಟು ಈಗ? ಇನ್ನು 100 ಅಲ್ಲೇ ಉಂಟಾ? ಇವರು ಭಯಂಕರ ಮಾರೆ. ಇವ್ರದ್ದು ಹೇಗೆ ಇಷ್ಟು ಎನರ್ಜಿ ಅಂತ ಹೇಳಿದ್ರೆ, ಇವರು ಜಂಕ್ ಫುಡ್ ತಿನ್ನುವುದಿಲ್ಲ. ಈ ನೂಡಲ್ಸ್, ಬರ್ಗರ್ ಅದೆಂತ ತಿನ್ನುವುದಿಲ್ಲ, ಖಾಲಿ ನಮ್ಮದು ಮನೆದು ಫುಡ್ ಮಾತ್ರ. ಎಂತ ಊಟ? ಗಂಜಿ ಊಟ ನೋಡಿ. ಅದರ ರಿಸಲ್ಟ್ ಇಲ್ಲಿ ನೋಡ್ತಿದ್ದೇವೆ, ನಾವೆಲ್ಲರೂ ಸೇಂಕ್ತಾ ಇದ್ದೇವೆ, ಇವರೊಬ್ಬರು ಆರಾಮ್ಸೆ ಹೋಗ್ತಾ ಇದ್ದಾರೆ. ದಿಸ್ ಈಸ್ ದ ಪವರ್ ಆಫ್ ಗಂಜಿ ಊಟ.
ನೋಡಿ ಇಲ್ಲಿ ಬರ್ತಾ ಇದ್ದಾರೆ. ಹಾ ಎಂತ ವ್ಯೂ ಮಾರ ಇಲ್ಲಿಂದ, ಎಂತ ಸೂಪರ್ ಕಾಣ್ತುಂಟು. ನಮ್ಮ ವಿಡಿಯೋ ಫೋಟೋ ಆತ ನೋಡಿ ಇವ್ರು ಹೇಳ್ತಿದ್ದಾರೆ, ವಿಡಿಯೋದಲ್ಲಿ ಎಷ್ಟು ಗೊತ್ತಾಗ್ತದೆ ಗೊತ್ತಿಲ್ಲ, ಬಟ್ ನೀವು ಬಂದು ಡೈರೆಕ್ಟ್ ಆಗಿ ನೋಡಿದ್ರೆ ಮಾತಾಡ್ತಾರೆ ಎಂತ ವ್ಯೂ. ಎಂತ ಸೂಪರ್ ಕಾಣ್ತುಂಟು. ಇದು ಕ್ಯಾಮರಾದಲ್ಲಿ ಹೇಗೆ ಬರ್ತುಂಟು ಗೊತ್ತಿಲ್ಲ ನನಗೆ ಸತ್ಯ. ಇಲ್ಲಿ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗ್ತದೆ. ದೇವ ಇಲ್ಲಿ ನಾನು ಝೂಮ್ ಮಾಡ್ತೇನೆ, ಇಲ್ಲಿಗೆ ಬಚ್ಚಿತ ಮಾರಿ, ಇಲ್ಲಿ ಹೋಗ್ತಿದ್ದಾರೆ ಮೇಲೆ. ಅಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ತಿದ್ದಾರೆ ಅವ್ರ ಮೇಲೆ ನೋಡಿ, ಇಲ್ಲಿ ಹತ್ತುತ್ತಿದ್ದಾರೆ. ಅದು ಝೂಮ್ ಮಾಡಿದ್ರೆ ಬ್ಲರ್ ಆಗ್ತುಂಟು. ಅಲ್ಲಿ ಹೋಗ್ಬೇಕು. ದೇವ, ಇಲ್ಲಿ ನನ್ನ ವ್ಯೂ ನೋಡಿ. ಎಷ್ಟು ಸೂಪರ್ ಕಾಣ್ತುಂಟು ಇಲ್ಲಿಂದ. ಒಳ್ಳೆ ವ್ಯೂ ಮಾರ ಇಲ್ಲಿ. ಅದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಹೀಗೆ ಹೇಳಿದ್ರೆ ಅದರದ್ದ ಈ ಮೊಬೈಲಲ್ಲಿ ತೋರಿಸಿದಕ್ಕೂ ಬಂದು ನೋಡೋದಕ್ಕೂ ನೈಜತೆ ಹಾಳಾಗ್ತದೆ. ರಾಣಿಪುರಂ ನಂದಿ ಹಿಲ್ಸ್ ಎಂತ ಗೊತ್ತುಂಟಾ, ಬೆಳಿಗ್ಗೆ ಬೇಗ ಹೋದ್ದು ನಾನು, ಫಾಗಿಂದಾಗಿ ಕಾಣಲೇ ಇಲ್ಲ ಎಂತ ಕೂಡ. ಒಳ್ಳೆ ವ್ಯೂ ಕಾಣ್ತುಂಟು ಇಲ್ಲಿಂದ. ನೋಡಿ ಇಲ್ಲಿ ನೋಡ್ಬೋದು, ನಕ್ಕೂರು ನೋಡ್ಬೋದು. ನಾನು ಫಸ್ಟಿಗೆ ಅದು ಲೀಚ್ ಅನ್ಕೊಂಡೆ. ನಮ್ಮ ಪುತ್ತೂರಿನ ಫೇಮಸ್ ವ್ಲಾಗರ್ ಹತ್ರ ಕೇಳುವ ಹೇಗುಂಟು ಜೋಶ್ ಅಂತ. ಎಷ್ಟುಂಟು ಎನರ್ಜಿ ಲೆವೆಲ್ ಇವಾಗ? ಎನರ್ಜಿ ಲೆವೆಲ್ ಕಮ್ಮಿ ಉಂಟು, ಆದ್ರೆ ಪೀಕ್ ನೋಡ್ಬೇಕು ಅಂತ ಹೇಳುವಂತ ಉತ್ಸಾಹ ಜಾಸ್ತಿ ಉಂಟು. ಅಬ್ಬಾ, ಇದೆಂತ ಗುಡ್ಡೆ ಮಾರಿ. ಒಬ್ಬೊಬ್ಬರ ಸ್ವಲ್ಪ ಗಾಳಿ ಬರ್ತುಂಟು. ಫೋಟೋಗ್ರಾಫರ್ ನಮ್ಮ ಡಿಸ್ಕಷನ್ ಆಗ್ತುಂಟು. ಮೂಲಗುಲೋಡ ಆದ್ರೆ ಅದು ಇಷ್ಟ ಆಯ್ತಿಲ್ಲ. ಅದೇ ಪ್ಲೇಸ್ ಎಲ್ಲ ಹೀಗೆ ಕಾಣುವಾಗ ನಾವು ತರಕಾರಿ ಹೋಗುವಾಗ ಹೀಗೆ ಸ್ವಲ್ಪ ಕಾಣ್ತಾ ಉಂಟಲ್ಲ. ಒಬ್ಬು ಅದು ಹೋದಷ್ಟು ಕೊಟ್ಟಿದ್ದೀವಿ. ಸಿನಿಮ್ಯಾಟಿಕ್ ಬರ್ತದ? ಸಿನಿಮ್ಯಾಟಿಕ್ ಇಲ್ಲ, ಫುಲ್ಲು ಕಾಫಿ ತೋಟ. ಇಷ್ಟಿಷ್ಟ ಸಣ್ಣ ಸಣ್ಣ ಕಾಫಿ ತೋಟದ ಗಿಡ ಇಲ್ಲೆಲ್ಲ ಹೋಗುವಾಗ ತಲೆಗೆಲ್ಲ ಕೊಟ್ಟು ಹೋದಷ್ಟು ಮುಗಿತಿಲ್ಲ, ಆಗದಿಂದ ಹತ್ತದ್ದು ಇನ್ನೂ ಮುಗಿತಿಲ್ಲ. ಎದುರು ನೋಡಿದರೆ ಇನ್ನೂ ಒಂದು ಪೀಕ್ ಕಾಣ್ತಾ ಉಂಟು, ಅಲ್ಲೂ ಹತ್ತುತ್ತಾ ಇದ್ದಾರೆ ಜನ. ಬ್ಯಾಕ್ ಸೈಡ್ ನೋಡಿ ಕಾಣ್ತಾ ಉಂಟು.
ಕಷ್ಟ ಮಾರೆ. ನೋಡಿ ಇಷ್ಟು ತನಕ ಹತ್ತಿದ್ದು ಒಂದು, ಇನ್ಮೇಲದೊಂದು ಪೀಕ್ ತೋರಿಸ್ತೇನೆ ಈಗ ಹತ್ತಲಿಕ್ಕೆ. ಆ ಟಾಪಿಗೆ ಹೋಗ್ಬೇಕಿನ್ನು. ನಂದಂತೂ ಎನರ್ಜಿ ಲೆವೆಲ್ ಫುಲ್ಲು ಲೋ, ಬ್ಯಾಟ್ರಿ ಲೋ ಅಂತ ಬರ್ತಾ ಇದೆ. ಎಷ್ಟುಂಟು ಎನರ್ಜಿ? ಫುಲ್ ಜೋಶ್ ಉಂಟು. ಇನ್ನೊಂದು ಸಲ ಇಷ್ಟ ಆಗ್ತಬಹುದು. ಹೌದಾ? ಗ್ರೇಟ್ ಮಾಡಿ ಇವರೆಲ್ಲ. ನಿಮ್ಮದು? ನಮ್ದು 30% ಉಂಟು ಇನ್ನು. ರೀಚಾರ್ಜ್ ಮಾಡ್ಬೇಕಷ್ಟೆ. ತೇಜು ಅಲ್ಪ ಒಂದು ಅಲ್ಲಿ ಹೋಗ್ತಿದ್ದಾನೆ ತೇಜು. ಅದೆಲ್ಲ ರೆಕಾರ್ಡ್ ಆಯ್ತು ಯಾರ್ಸಿದೆ. ಅಲ್ಲ ಇಂದು ಊಟಿ ಆಫ್ ಕೇರಳ. ಊಟಿಗೆ ಬಾಯಾ ಇಂದೊಂದು ಫಸ್ಟ್ ಒನ್ ಪೇನ್ ಕ್ಯಾಮರಾ ಅಂತ. ಈಗ ನನ್ನ ಕೈ ಹುಷಾರಿಲ್ಲ ಅಂದ್ರೆ ನಾವು ಇಲ್ಲ ಅಂದ್ರೆ ಇಲ್ಲಿ ತಂದು ರೋಡೇ ಬೇರೆ. ಫಸ್ಟಿಗೆ ಕಾರ್ಡ್ ಸಿಕ್ತು, ಆಮೇಲೆ ಇನ್ನೊಂದು ಪ್ಲೇನ್ ಪೀಕ್. ಅಲ್ಲಿ ನೋಡಿದಲ್ಲ ತೇಜು ಆಗ ಸೀತೆ. ಹೌದು. ಒಪ್ಪ ದೇವಾ, ಇನ್ನೊಂದು ತೋರಿಸ್ತೇನೆ ಈಗ ವ್ಯೂ ಪಾಯಿಂಟ್. ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಹೋಗ್ಬೇಕು ಮೇಲೆ ತುದಿಗೆ. ಸಾಕಾಯ್ತು ಇಷ್ಟು ಹತ್ತಿ, ಇನ್ನೊಂದು ಸ್ವಲ್ಪ ಹತ್ತಲಿಕ್ಕೆ ಬಾಕಿ. ನೋಡಿ ನೋಡಿ, ಇಲ್ಲಿ ಒಂದು ಸಣ್ಣ ಅಂಗಡಿ ಥರ ಉಂಟು. ಇಲ್ಲಿ ಮಜ್ಜಿಗೆ, ಶರ್ಬತ್ ಮತ್ತು ಎಳ್ಳುಂಡೆ ಇದೆಲ್ಲ ಸಿಗ್ತದೆ. ನಾನು ಮಜ್ಜಿಗೆ ಒಂದು ಕುಡಿದೆ ಮಾರೆ, ಫುಲ್ ಎನರ್ಜಿ ಹೋಗಿತ್ತು. ಸ್ವಲ್ಪ ಎನರ್ಜಿ ರೀಲೋಡ್ ಆಗಿದೆ. ನಮ್ಮದು ಬೇಕಿದೆ, ಹತ್ತಿದ್ರೆ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗ್ತದೆ. ಇದೊಂಥರ ರೋಡ್, ದಾರಿ ಬೇರೆ ಥರ ಇದೆ, ಫುಲ್ ಕಲ್ಲು, ಚರಲ್ ಅಂತ ಹೇಳ್ತಾರೆ, ಆ ಥರ ಉಂಟು. ಸಾಕು, ಇಲ್ಲಿಗೆ ಸಾಕು, ಆಚೆ ಹೋಗುವ. ಹೋಗಿ ಹಾಗೆ ಮಾಡಬಾರ್ದು, ಸರಿ ಆಗ್ತದೆ. ಇಲ್ಲಿ ಹೋಗ್ಬೇಕು, ಇನ್ನೊಂದು ಸ್ವಲ್ಪ ಇದೆ, ಅಲ್ಲಿ ಹೋದ್ರೆ ಸಾಕು, ಫಿನಿಶ್ ಆಗ್ತದೆ. ನೀವು ಹೋಗಿ ಬನ್ನಿ. ಎಂತ ವ್ಯೂ ಅಲ್ಲ ಇಲ್ಲಿಂದ. ಮತ್ತೆ ಇಲ್ಲಿ ಫುಲ್ ಕೇರಳ ಕಾಣ್ತದಂತ. ಅಲ್ಲ, ಆಚೆ ನೋಡಿದಷ್ಟು ಗುಡ್ಡನೇ ಕಾಣ್ತಾ ಉಂಟು ಮಾರೆ, ಎಂಡೇ ಇಲ್ಲ. ಆ ಮೂಲೆ ತನಕ ನೋಡಿದ್ರು ಒಂದು ಬೆಟ್ಟ ಕಾಣ್ತದೆ ಅಲ್ಲ. ಇದೆಂತ ಇದು ಪಶ್ಚಿಮ ಘಟ್ಟ? ಹತ್ತಲಿಕ್ಕೆ ಸುಲಭ, ಇಳ್ಲಿಕ್ಕೆ ಅದಲ್ಲಿ ಚರಲು ಉಂಟು, ಹಾಗೆ ಜಾರ್ತದೆ.
ಹಾ ಉಂಟು ಉಂಟು. ಇಲ್ಲಿ ಹತ್ತಬೇಕು. ಅದ್ಯಾವುದು ಪೇಟೆ ಗೊತ್ತಾಯ್ತಾ? ಯಾವುದು? ನಾವು ಆಗ ನಿಲ್ಸಿದೆ. ಎಲ್ಲಿ ಉಂಟು? ಒಳುವಲ್ಲಿ ಕಾಣುದು, ಅದು ಪೇಟೆ ಅದು. ಓ ಅದು ಅದು ಅದೇ ನಾವು ಅಲ್ಲಿ ಟರ್ನ್ ಮಾಡಿದ್ವಲ್ಲ ಲೆಫ್ಟಿಗೆ. ಅದೇ ಇಲ್ಲಿಗೆ ಸುಲಭ. ಮೀಟ್ರಲ್ಲಿ ಹೋಗ್ಬೋದಲ್ಲ. ಇಲ್ಲಿಂದ ಪೇಟೆ ಕಾಣ್ತಾ ಉಂಟು. ಅದಾಗ ನಾವಲ್ಲಿ ಬೈಕ್ ಹಾಳಾಯ್ತಲ್ಲ. ಇದು ಚರಲ್ಲಿರೋದ್ರಿಂದ ಇಳಿಲಿಕ್ಕೆ ಕಷ್ಟ ಅಷ್ಟೇ. ಜಾರಿದ್ರೆ ನೋಡಿ. ನಮ್ಮ ಟೀಮ್ನ ಅರ್ಧ ಗ್ಯಾಂಗ್ ಇಲ್ಲಿ ಉಂಟು. ಅವರು ಮೋಸ ಮಾಡಿದ್ರು. ಶಾರ್ಟ್ ಕಟ್ ಅಲ್ಲಿ ಬರ್ತಿದ್ದಾರೆ ಒಂದೆರಡು ಜನ. ಓ ಇಲ್ಲಿ 2 ಜನ ಬರ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಬ್ರು, ಹಿಂದೆ ಒಬ್ರು ಇದ್ದಾರೆ. ಹಿಂದೆ ಇಬ್ರು ಇದ್ದಾರೆ, ಇಲ್ಲಿ ಇಬ್ರು ಇದ್ದಾರೆ. ಆಕ್ಚುಲಿ ಅದು ಶಾರ್ಟ್ ಕಟ್ ಅನ್ಸುತ್ತೆ. ಅದು ಶಾರ್ಟ್ ಕಟ್ ಇಜ್ಜಿ, ಶಾರ್ಟ್ ಕಟ್ ಇಲ್ಲ, ವಾಪಸ್ ಹತ್ಬೇಕು ಅವರು. ಅದಕ್ಕೆ ಹೇಳಿದ್ದೇನೆ ಹೆಚ್ಚಾದ ವಿಸ್ಮಯ. ಇವರು ಈ ಬಂಡೆ ಹೇಗೆ ಬಂದದ್ದು ಅಂತ ಹೇಳಿ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಕಲ್ಲಿದ್ದೇವೆ ನಾವಿವಾಗ. ಇಲ್ಲಿ ಇವರದೆಲ್ಲ ಫೋಟೋಶೂಟ್ ಆಗ್ತಾ ಉಂಟು. ನೋಡಿ ಈಗ ಫುಲ್ ಕ್ಲಿಯರ್ ಇತ್ತು ಇಲ್ಲಿ. ಈಚೆಂದ ಫಾಗ್ ಬರ್ತಾ ಉಂಟು. ಈಗ ಅಲ್ಲಿ ನೋಡಿ ಟಾಪ್ ಈಗ ಕಾಣ್ತಾನೆ ಇಲ್ಲ. ಫುಲ್ ಫಾಗಿ ಆಯ್ತು ಇವಾಗ. ನಮ್ಮ ತೇಜಸ್ಸನ್ ಗ್ಯಾಂಗ್ ಇಲ್ಲಿ ಬರ್ತಿದ್ದಾರೆ. ಇನ್ನೊಂದು ಟೀಮ್ ಇಲ್ಲಿಂದ ಬರ್ತಾ ಉಂಟು. ಇದೆರಡು ಅದೆರಡಾ? ಅಷ್ಟೇ. ನಮ್ಮ ಕಾಪುಜಿಯವು ನಮ್ಮ ಚೀಲ ಹೋಯ್ ಆಗ್ಲೇನಾರ ಮುಜ್ಜಾಲ ಸೋಜಾಲಿ ಏರವು ಕರಡಿ ಹೊತ್ತನೇ ಇರ್ರಿ. ಹೇಗೆ ಈಗ ನೀವೇ ಕಿರಣ್ ಫೋಟೋ ಇತ್ತು ಈಗ ಮಾಡಿ ಇದು ಮಾಡ್ತೀವಿ ಹೇಗೆ ಅಂತ. ಹೀಗೆ ಅಷ್ಟೆಲ್ಲ ಕೈ ಎದುರು ಬರ್ತಾನೆ. ಅಷ್ಟೇ ಮಾಡ್ತಾ ಇದ್ದೀರ. ಎಷ್ಟು ಇದೆ ಈಗ ಬರೀ ಅದು ನನಗೆ ಗೊತ್ತುಂಟ. 2 ಸೊಟ್ಟಿಗೆ ಮೂಮೆಂಟ್ ಆಗ ಈಗ. ಎರಡು ಯಾವ್ದಾ? ಎರಡು ಯಾವುದು? ಎರಡು ಅಂತ ಇಲ್ಲಾದ್ರೆ 4 ಹೊಡಿಯುವ. 4 ಸರ್ತಿ ಇಲ್ಲ ಮಾಡಿ ಅದ ಕೈ ಬಿಹೈಂಡ್. ನಾವಿವಾಗ ಆಯ್ತು ಮೇಲೆ ಹೋಗಿ ಬಸ್ ಕೆಳಗೆ ಹೋಗ್ತಿದ್ದೇವೆ. ಒಂದು ರೀಲ್ಸ್ ಎಲ್ಲ ಮಾಡಿದ್ದೇವೆ. ಅದರದ್ದು ಬಿಹೈಂಡ್ ದ ಸೀನ್ ನಾನು ಹಾಕಿದ್ದೆ. ರೀಲ್ಸ್ ಯಾರ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಉಂಟು. ಅವ್ರದ್ದು ಯಾರ್ದು ಅದರಲ್ಲಿ ಆಗ್ತಾನೆ. ಹಾಗೆ ನೋಡಿ ಅವರು ಕೇಳ್ತಿದ್ದಾರೆ. ನಾವು ಹತ್ತುವಾಗ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹತ್ತಲಿಕ್ಕೆ. 12ವರೆಗೆ ರೀಚ್ ಆಯಿತು. ಇಳಿವಾಗ ಅರ್ಧ ಗಂಟೆಯಲ್ಲಿ ಇಳಿದಾಯ್ತು ಕೆಳಗಡೆ. ಫುಲ್ ಕಾಡು.